ನೋಡೋದು ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ತಗೊಂಡೋದ್ರು ಅನ್ಬೋದು. ಒಟ್ನಲ್ಲಿ ಪಂಜಾಬ್ ಗೆಲ್ತಾರೆ ಅಂತ ಓಪೇ ಇರಲಿಲ್ಲ. ಒಟ್ನಲ್ಲಿ KKR ಹಿಂಗೆ ದಿಗ್ಭ್ರಮೆಯಾಗಿ ಸೋಲ್ತಾರೆ ಅಂತ ನಾನಂತೂ ಅನ್ಕೊಂಡಿಲ್ಲ. ಒಟ್ನಲ್ಲಿ ಒನ್ ಸೈಡ್ ಮ್ಯಾಚ್ ಆಯ್ತಿತ್ತು. ಒಟ್ನಲ್ಲಿ KKR ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಪಂಜಾಬ್ ಅವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ಇಲ್ಲಿ ಪ್ರಿಯಾಂಕ್ ಆರ್ಚರ್ ಆಗಲಿ ಸಿಂಕ್ ಆಗಲಿ ಒಟ್ನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಪಂಜಾಬ್ ಅವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಪವರ್ ಪ್ಲೇವರೆಗೂ ಒಟ್ನಲ್ಲಿ ಒಂದು ಲೆವೆಲ್ಗೆ ತಗೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಪವರ್ ಪ್ಲೇ ಬೇಗನೆ ಔಟ್ ಆದ್ರು. ಇಲ್ಲೇ ಅವಾಗ್ಲಿಂದ ಸ್ಟಾರ್ಟ್ ಆಯಿತು ಅನ್ಬೋದು ವಿಕೆಟ್ ತೆಗೆದು. ಒಟ್ನಲ್ಲಿ ಮಿನಿಮಮ್ ಇವರು ಪವರ್ ಪ್ಲೇ ಅಲ್ಲಿ ಮಿನಿಮಮ್ 4 ವಿಕೆಟ್ ಕಳ್ಕೊಂಡಿದ್ರು. ಅದರಿಂದನೇ ಮ್ಯಾಚ್ ಸಿಕ್ಕಾಬಿಟ್ಟೆ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ನಲ್ಲಿ KKR ಬೌಲಿಂಗು ಸಿಕ್ಕಾಬಿಟ್ಟೆ ಖಡಕ್ ಆಗಿತ್ತು. ಒಂದು ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಇತ್ತು ಅನ್ಬೋದು. ಒಟ್ನಲ್ಲಿ ಈ ವಿಕೆಟ್ಗಳ ಸುರಿಮಳೆನೇ ಆಯಿತು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಪಂಜಾಬ್ ಬ್ಯಾಟಿಂಗು ಸಿಕ್ಕಾಬಿಟ್ಟೆ ತೀರಾ ಕಳಪೆ ಆಗಿದ್ರು. ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ ಮಾರ್ಕಸ್ ಸ್ಟೋನಿಸ್ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅಂದ್ರೆ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಮ್ಯಾಕ್ಸ್ವೆಲ್ ಅಷ್ಟೇ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಒಟ್ನಲ್ಲಿ ಇಲ್ಲಿ ಶಶಾಂಕ್ ಸಿಂಗ್ ಮೇಲೆ ಸಿಕ್ಕಾಬಿಟ್ಟೆ ಹೋಪ್ ಇತ್ತು. ಅವರು ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಒಟ್ನಲ್ಲಿ ಈ ಪಿಚ್ ಸಿಕ್ಕಾಬಿಟ್ಟೆ ವಿಕೆಟ್ಗೆ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಇತ್ತು ಅನ್ಬೋದು. ಒಟ್ನಲ್ಲಿ ಸಿಕ್ಕಾಬಿಟ್ಟೆ ಇಂಟೆನ್ಷನ್ ಮ್ಯಾಚ್ ಇತ್ತು ಅನ್ಬೋದು. ಒಟ್ನಲ್ಲಿ ಲೋ ಸ್ಕೋರ್ನ ಇವರು ಡಿಫೆಂಡ್ ಮಾಡಿಕೊಡ್ಲಿಲ್ಲ. ಒಟ್ನಲ್ಲಿ KKR ನೋಡ್ಗುರು ಒಟ್ನಲ್ಲಿ ಒಟ್ನಲ್ಲಿ KKR ಅವರು ಒಂದೊಳ್ಳೆ ಕ್ಯಾಚ್ಗಳು, ಸುನಿಲ್ ನಾಯರ್ 2 ಕ್ರೂಷಿಯಲ್ ವಿಕೆಟ್ ತಗೊಂಡ್ರು, ಹರ್ಷಿತ್ ರಾಣಾ 3 ವಿಕೆಟ್ಗಳನ್ನ ತಗೊಂಡ್ರು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಮೇನ್ ಇಲ್ಲಿ ವರುಣ್ ಚಕ್ರವರ್ತಿ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಂಡ್ರೆ, ಇಲ್ಲಿ ನೋಕಿಯಾನು ಅಷ್ಟೇ 1 ವಿಕೆಟ್ನ ತಗೊಂಡ್ರು. ಒಟ್ನಲ್ಲಿ ಲಾಸ್ಟ್ ಓವರಲ್ಲಿ ಒಂದು ಲೆವೆಲ್ಗೆ ಮಿಡಲ್ ಓವರ್ಗಳಾಗಲಿ ಪವರ್ ಪ್ಲೇಲಾಗಲಿ ಅಂತ ಹೇಳ್ಕೊಂಡ್ರು ಬಂದ್ರು. ಇವರು ಲಾಸ್ಟಲ್ಲಿ ಬೇಗನೆ ಔಟ್ ಆದರು. ಒಟ್ನಲ್ಲಿ ಪಂಜಾಬ್ ಅವರು 111ನ ಚೇಸ್ ಮಾಡಕ್ ಕೊಟ್ಟರು. ಒಟ್ನಲ್ಲಿ ಸಿಕ್ಕಾಬಿಟ್ಟೆ ಲೋ ಸ್ಕೋರು, ಬೇಗನೆ ಆಲ್ ಔಟ್ ಆದರು. ಒಟ್ನಲ್ಲಿ ಇವರು 16 ಓವರ್ಗೇನೆ ಆಲ್ ಔಟ್ ಆದ್ರು. ಒಟ್ನಲ್ಲಿ 111ನ ಚೇಸ್ ಮಾಡಕ್ ಬಂದ್ರು ಗುರು KKR 111ನ ಚೇಸ್ ಮಾಡಕ್ ಬಂದವರು. ಒಟ್ನಲ್ಲಿ ಡಿಕಾಕು ಮತ್ತೆ ಸುನಿಲ್ ನಾಯರ್ ಬೇಗನೆ ಔಟ್ ಆದ್ರು. ಅವರಿಂದ ಬಂದ ಅಜಿಂಕ್ಯ ರಹಾನೆ ಮತ್ತೆ ವೆಂಕಟೇಶ್ ಅಯ್ಯರ್ ಬೇಗನೆ ಔಟ್ ಆದ್ರು. ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಆಡಿದ್ದು, ತುಂಬಾ ಚೆನ್ನಾಗಿ ಆಡಿದ್ದು, 4ನೇ ಬ್ಯಾಟ್ಸ್ಮನ್ ಆಗಿ ಆಡಿದ್ದು. ಒಟ್ನಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ ಅಜಿಂಕ್ಯ ರಹಾನೆ ಔಟೇ ಇರಲಿಲ್ಲ, ಅವರೇ ಸುಮ್ಮನೆ ಔಟ್ ಆದ್ರು ಅಂತ ಹೋಗ್ಬಿಟ್ರು. ಒಟ್ನಲ್ಲಿ LB ಅದು ಔಟ್ ಇರಲಿಲ್ಲ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಆಯಿತು ಅನ್ಬೋದು. ಒಟ್ನಲ್ಲಿ ವೆಂಕಟೇಶ್ ಅಯ್ಯರು ಮತ್ತು ರಿಂಕು ಸಿಂಗ್, ಅಟ್ಲೀಸ್ಟ್ ರಿಂಕು ಸಿಂಗ್ ಅವರು ನೆಕ್ಸ್ಟ್ ಲೆವೆಲ್ ಆಟ ಆಡಬೇಕಿತ್ತು. ಅವರು ಬೇಗನೆ ಔಟ್ ಆದ್ರು. ಒಂಚೂರು ಅಗ್ರೆಸಿವ್ನೆಸ್ನ ತೋರಿಸೋ ಅವಶ್ಯಕತೆ ಇಲ್ಲಿ ಏನು KKR ಬ್ಯಾಟ್ಸ್ಮನ್ಗಳಿಗೆ ಇರಲಿಲ್ಲ. ಆದರೂ ಇವರು ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಔಟ್ ಆದರು. ಒಟ್ನಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ ಪಂಜಾಬ್ ಬೌಲಿಂಗ್ ಮತ್ತು 2 ಬೌಲಿಂಗು KKR ಮತ್ತು ಪಂಜಾಬ್ ಬೌಲಿಂಗ್ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು. ಒಟ್ನಲ್ಲಿ ಇವರಿಬ್ರು ತುಂಬಾ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಮ್ಯಾಕ್ಸ್ವೆಲ್ ಅಷ್ಟೇ 1 ಕ್ರೂಷಿಯಲ್ ವಿಕೆಟ್ನ ತಕ್ಕೊಟ್ರು. ಒಟ್ನಲ್ಲಿ ಇಲ್ಲಿ ಅಶ್ವಥ್ ಸಿಂಗ್ ಮತ್ತೆ ಸಿಂಗ್ 1 ವಿಕೆಟ್ ತಕ್ಕೊಟ್ರು. ಒಟ್ನಲ್ಲಿ ಇಲ್ಲಿ ಚಾಲು 4 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ನಲ್ಲಿ ಇವರು ಪವರ್ ಪ್ಲೇಲಲ್ಲೂ ಒಂದು ಲೆವೆಲ್ಗೆ ಇಲ್ಲಿ ನೋಡಿದ್ರೆ ಪವರ್ ಪ್ಲೇಲಲ್ಲಿ ಮಿನಿಮಮ್ 3 ವಿಕೆಟ್ನ ತೆಗ್ದಿದ್ರು. ಇಲ್ಲಿ ಅವ್ರು 4 ವಿಕೆಟ್ ಆಗಿದ್ರು, ಇವರು 3 ವಿಕೆಟ್ ತೆಗೆದಿದ್ರು. ಇಲ್ಲಿ ಮಿಡಲ್ ಓವರ್ಗಳಲ್ಲಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ KKR ಒಂಚೂರು ತಾಳ್ಮೆ ಆಟ ಆಡಬೇಕಿತ್ತು. ಇಲ್ಲಿ ಮೇನು ಚಹಲು ಗೇಮ್ನ ಸಿಕ್ಕಾಬಿಟ್ಟು ನೆಕ್ಸ್ಟ್ ಲೆವೆಲ್ ತಗೊಂಡವರು ಗೇಮ್ ಚೇಂಜಿಂಗ್ ಆಟನ ಆಡಿದ್ರು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಇಲ್ಲಿ ಮಾರ್ಕು ಅಷ್ಟೇ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಮಾರ್ಕ್ ಜೈಸಲ್ವುಡ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು. ಒಟ್ನಲ್ಲಿ ಪಂಜಾಬ್ ಬೌಲಿಂಗು KKR ಬೌಲಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು. ಒಟ್ನಲ್ಲಿ KKR ಅವರು ಈ ಮ್ಯಾಚ್ನ ಗೆಲ್ಬೋದಿತ್ತು, ಗೆಲ್ಲೋ ಮ್ಯಾಚ್ನ ಸೋತರು. ಒಟ್ನಲ್ಲಿ ಹೈ ಇಂಟೆನ್ಷನ್ ಮ್ಯಾಚ್, ಹೈ ಥ್ರಿಲ್ಲರ್ ಮ್ಯಾಚ್ ಇತ್ತು. ಒಟ್ನಲ್ಲಿ ಲಾಸ್ಟ್ ಓವರ್ಗಳಿಗೂ ತಗೊಂಡೋಗಿ ಒಟ್ನಲ್ಲಿ 16ನೇ ಓವರಲ್ಲಿ ಇವರು ಆಲ್ ಔಟ್ ಆದರು, ಪಂಜಾಬ್ ಅವರು ಆಲ್ ಔಟ್ ಆದರು. ನಾನು ಹೇಳಿದ್ದೆ ಒಟ್ನಲ್ಲಿ KKR ವರ್ಸಸ್ ಪಂಜಾಬಲ್ಲಿ ಪಂಜಾಬ್ ಗೆಲ್ತಾರೆ, KKR ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅಂದ್ಕೊಂಡು. ಆದರೆ ಲೋ ಸ್ಕೋರ್ ಗೇಮ್ ಇತ್ತು. ಆದರೂ ಇದು ಲೋ ಸ್ಕೋರ್ ಇದ್ರು ಹೈ ಸ್ಕೋರ್ ಗೇಮಿಂಗ್ ಥರ ಇತ್ತು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ ಎಲ್ಲರೂ ಔಟ್ ಆಯ್ತಿದ್ರೆ ನಾನು 100 ಲಾಸ್ಟ್ವರೆಗೂ ಇದೇನಾದ್ರು ಮ್ಯಾಚನ್ನು ಗೆಲ್ಲಿಸ್ತಾರ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಎಲ್ಲರೂ ಬೌಲರ್ ಎಲ್ಲರೂ ಔಟ್ ಆದ್ರು, 100 ಕೊನೆಗೆ ಅವರು ಔಟ್ ಆದರು. ಒಟ್ನಲ್ಲಿ ಮೇನ್ ಗುರು 16 ರನ್ಗಳ ಭರ್ಜರಿ ಜಯ ಗೆದ್ರು. ಒಟ್ನಲ್ಲಿ ಪಂಜಾಬ್ ಅವರು ಒಟ್ನಲ್ಲಿ ನಾನು KKR ಗೆಲ್ತಾರೆ ಅನ್ಕೊಂಡಿದ್ದೆ. ಇಷ್ಟು ಈಸಿ ಸ್ಕೋರ್ನ ಯಾರು ಈಸಿಯಾಗಿ ಡಿಫೆಂಡ್ ಮಾಡ್ಕೊಂಡಿರಲಿಲ್ಲ. ಇವರು ಫಸ್ಟ್ ಟೈಮ್ ಡಿಫೆಂಡ್ ಮಾಡಿಕೊಂಡ್ರು. ಒಟ್ನಲ್ಲಿ ಪಂಜಾಬ್ ಬೌಲಿಂಗು ಮತ್ತು ಫೀಲ್ಡಿಂಗ್ಗಳಿಗೆ ಕ್ಯಾಚಿಂಗ್ಗಳಿಗೆ ಸಿಕ್ಕಾಬಿಟ್ಟೆ ಕ್ರೆಡಿಟ್ ಕೊಟ್ಟರು. ಒಟ್ನಲ್ಲಿ ಮೇನ್ ಗುರು ಪಂಜಾಬ್ ಗೆದ್ರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರು, ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.